ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 35. ಸಿಟ್ಟಿನ ಭರದಲ್ಲಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದ ಸತೀಶ ಹಿಂದು ಮುಂದೆ ಆಲೋಚಿಸದೆ ಮನೆ ಬಿಟ್ಟು ಹೊರಟಿದ್ದ. ಸಿಟಿ ಬಸ್ ಹಿಡಿದು KSRTC ಬಸ್ ನಿಲ್ದಾಣದಲ್ಲಿ ಹಾಸನಕ್ಕೆ ಹೋಗೋ ಯಾವುದಾದರೂ ಬಸ್ ಹತ್ತಿ ಹಾಸನಕ್ಕೆ ಹೋಗಲು ತೀರ್ಮಾನಿಸಿದ್ದ. ಸಿಟಿ ಬಸ್ ನಿಲುಗಡೆ ಜಾಗಕ್ಕೆ ಬಂದಾಗ ಜಾಗೃತನಾದ. ತನ್ನ ಬಳಿ ಹಣವಿಲ್ಲ ಎಂದು ತಿಳಿದು ದಿಗ್ಭ್ರಾಂತನಾದ. ಒಂದು ಕ್ಷಣ ಯೋಚಿಸಿ ಕೂಡಲೇ ಕಾಲೇಜಿಗೆ ಹೋಗಿ ಆಪ್ತ ಸ್ನೇಹಿತರನ್ನು ಸಂಪರ್ಕಿಸಿ ಆತ್ಮೀಯ ಸ್ನೇಹಿತನಿಗೆ ಅಪಘಾತವಾಗಿದೆ ಎಂದು ತಿಳಿಸಿ ಸಾಲ ಕೇಳಿ ಪಡೆದ. 2-3 ಜನ ಕೂಡಿ ಸಂಗ್ರಹವಾದ ಹಣ ಕೊಟ್ಟು ಬೀಳ್ಕೊಟ್ಟರು. ಬಸ್ಸು ಹಾಸನಕ್ಕೆ ಹೊರಟಿತು. ತಳಮಳ, ಹೇಳಲಾಗದ ವೇದನೆ, ಕೂತಲ್ಲಿ ಕೂರಲಾಗದೆ ಆಚೀಚೆ ನೋಡುತ್ತಾ ಚಲಪಡಿಸುತ್ತಿದ್ದ. ಬಸ್ಸು ತುಂಬ ನಿಧಾನವಾಗಿ ಹೋಗುತ್ತಿದೆ ಎಂದು ಭಾವಿಸಿ ಚಾಲಕನನ್ನು ಮನದಲ್ಲೇ ಶಪಿಸಿದ. ಮನಸ್ಸನ್ನು ಶಾಂತಗೊಳಿಸಲು ಯತ್ನಿಸಿದ. ಬಲವಂತವಾಗಿ ಕಣ್ಮುಚ್ಚಿ ಕುಳಿತ. ಸುಜಾತಳ ನಗುಮುಖ ಕಣ್ಮುಂದೆ ಬಂದು ನರ್ತಿಸಿದಂತಾಗುತ್ತಿತ್ತು. ಅವಳ ನಗುಮುಖ ಅರಳು ಹುರಿದಂತೆ ಮಾತುಗಳು ಪದೇ ಪದೇ ಸುಳಿಯುತ್ತಿತ್ತು. ಸುಜಿಯ ನಗುಮುಖ ಶಾಶ್ವತವಾಗಿರಲಿ, ಅವಳನ್ನು ರಕ್ಷಿಸು ಎಂದು ರಾಘವೇಂದ್ರ ಸ್ವಾಮಿಗಳಿಗೆ ಕುಳಿತಲ್ಲೇ ಕೈ ಮುಗಿದು ಪ್ರಾರ್ಥಿಸಿದ. ಹೊರ ಜಗತ್ತಿನ ಅರಿವು ಇರಲಿಲ್ಲ. ತಾನು ಬಸ್ಸಿನಲ್ಲಿದ್ದೇನೆ ಎಂಬುದನ್ನೇ ಮರೆತಿದ್ದ. ತನ್ನ ಮನದಲ್ಲಿ ಸುಜಿ ತುಂಬಿದಳು. ರಮೇಶ ಬರೆದ ಪತ್ರವನ್ನು ಮತ್ತೆ ಮತ್ತೆ ಓದಿದ್ದ. ತನ್ನ ಹೃದಯ ದೇವತೆಗೆ ಬಂದೊದಗಿದ ಸಂಕಷ್ಟದ ಸುದ್ದಿ ಆಘಾತ ತಂದಿತು. ಕಷ್ಟದ ಸಮಯದಲ್ಲಿ ಅವಳ ಬಳಿ ಇದ್ದು ಸಮಾಧಾನ ಹೇಳುವ ಅವಕಾಶದಿಂದ ವಂಚಿತನಾಗಿದ್ದೇನೆ. ರಾಯರ ಕುಟುಂಬದ ಜೊತೆ ಇದ್ದು ಸಹಾಯ ಮಾಡಲಾರದ ಹೀನ ಪರಿಸ್ಥಿತಿಯಲ್ಲಿದ್ದೇನೆ. ಇದಕ್ಕೆ ತನ್ನ ದುರಾದೃಷ್ಟವೇ ಕಾರಣ. ಮನಸ್ಸಿನಲ್ಲಿಯೇ ನೊಂದುಕೊಂಡು ತನ್ನನ್ನು ತಾನೇ ಎಳೆದು ಬೇಸರಗೊಂಡ. 100 ಯೋಚನೆಗಳ ನಡುವೆಯೂ ಹಲವಾರು ಕಲ್ಪನೆಗಳನ್ನು ಹೊತ್ತು ಪ್ರಯಾಣಿಸುತ್ತಿದ್ದ ಸತೀಶ ಅದ್ಯಾವುದೋ ಮಾಯದಲ್ಲಿ ಬಸ್ ಹಾಸನ ತಲುಪಿತ್ತು. ಹಾಸನ ಇಳ್ಕೊಳ್ಳಿ, ಕಂಡಕ್ಟರ್ ಹೇಳಿದಾಗ ಸತೀಶ ವಾಸ್ತವ ಸ್ಥಿತಿಗೆ ಮರಳಿದ್ದ. ಬಸ್ಸಿನಿಂದ ಆತುರಾತುರವಾಗಿ ಇಳಿದ. ಆಟೋ ಹಿಡಿದು ಆಸ್ಪತ್ರೆಗೆ ಧಾವಿಸಿದ. ಓಡಿ ಹೋಗಿ ಸುಜಿಯನ್ನು ಆಲಂಗಿಸಿಕೊಂಡು ಕ್ಷಮಾಪಣೆ ಕೇಳಬೇಕೆಂದುಕೊಂಡ. ಸಹಾಯ ವಿಭಾಗದಲ್ಲಿ ವಿಚಾರಿಸಿ ಮಾಹಿತಿ ಸಂಗ್ರಹಿಸಿದ. ಸುಜಾತಳನ್ನು ಬಿಡುಗಡೆ ಮಾಡಲಾಗಿದೆ. ಒಳರೋಗಿಗಳು ಯಾರೂ ಇಲ್ಲವೆಂದು ವಿಚಾರಣಾ ಸಿಬ್ಬಂದಿಗಳು ಮಾಹಿತಿ ನೀಡಿದರು. ಮತ್ತೆ ಹತಾಶೆಗೊಳಗಾದ. ರಮೇಶನನ್ನು ಸಂಪರ್ಕಿಸದೆ ಸರಿಯಾದ ಮಾಹಿತಿ ತಿಳಿಯಬಹುದೆಂದು ಅವನ ಮನೆಗೆ ಓಡಿ ಹೋದ. ಮನೆಗೆ ಬೀಗ ಹಾಕಿತು. ಮತ್ತೆ ನಿರಾಸೆ. ಯಾರನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬೇಕೆಂದು ತಿಳಿಯದೆ ಚಡಪಡಿಸಿದ. ನೇರವಾಗಿ ಸುಜ್ಜಿ ಮನೆಗೆ ಹೋಗುವುದೇ ಸೂಕ್ತ ಎಂದು ಭಾವಿಸಿ ಅವಳ ಮನೆಯತ್ತ ಹೊರಟ. ಸ್ವಲ್ಪ ದೂರ ಸಾಗಿದ. ಅಷ್ಟರಲ್ಲಿ ಒಳಮನಸ್ಸು ಜಾಗೃತವಾಯಿತು. ಅಂಕಲ್ಗೆ ಕೊಟ್ಟ ಭಾಷೆ ನೆನಪಾಯಿತು. ಪರಿತಪಿಸಿದ. ಇಕ್ಕಟ್ಟಿನ ಪರಿಸ್ಥಿತಿ. ಹೆಜ್ಜೆ ಹೆಜ್ಜೆಗೂ ವಿಧಿ ಏಕೆ ಹೀಗೆ ಕಾಡುತ್ತಿದೆ ಎಂದು ನೊಂದ. ಏನಾದರೂ ಆಗಲಿ, ಈ ಪರಿಸ್ಥಿತಿಯಲ್ಲಿ ಸುಜ್ಜಿಯನ್ನು ನೋಡಿ ಮಾತಾಡಿಸುವುದೇ ಸೂಕ್ತ. ಅವಳನ್ನು ನೋಡಲೇಬೇಕೆಂದು ನಿರ್ಧರಿಸಿ ವೇಗವಾಗಿ ಹೆಜ್ಜೆ ಹಾಕಿದ. ದೇವರು ನಾನು ನಡೆಯುವ ಹಾದಿಯಲ್ಲಿ ಕಲ್ಲುಮುಳ್ಳುಗಳನ್ನೇ ಸುರಿಸಿದ್ದಾನೆ. ಹಾಗಿರುವಾಗ ಕಣ್ಣೀರು ಸುರಿಸಿ ವಿಧಿಯನ್ನು ಹೊಳೆಯುತ್ತಾ ಕುಳಿತರೆ ಪ್ರಯೋಜನವಿಲ್ಲ. ಎಷ್ಟೇ ಕಷ್ಟವಾಗಲಿ, ನೋವು, ಎಡರು ತೊಡರುಗಳು ಬರಲಿ, ಧೈರ್ಯದಿಂದ ಕಲ್ಲು ಮುಳ್ಳುಗಳ ಹಾದಿ ಕ್ರಮಿಸಿದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ. ಒಳದನಿ ನುಡಿಯಿತು. ಕೊಟ್ಟ ಭಾಷೆಯನ್ನು ಸುಜಿಗಾಗಿ ಮುರಿಯುತ್ತಿದ್ದೇನೆ, ನನ್ನ ಪ್ರೀತಿಗಾಗಿ ಮುರಿಯುತ್ತಿದ್ದೇನೆ. ಇದರಲ್ಲಿ ತಪ್ಪೇನಿದೆ? ತನ್ನಲ್ಲಿ ಮೂಡಿದ ಪ್ರಶ್ನೆಗೆ ತಾನೇ ಉತ್ತರ ಕಂಡುಕೊಂಡ. ಸುಜ್ಜಿ ಮನೆ ತಲುಪಿದ. ಓಡಿ ಹೋಗಿ ಅವಳನ್ನು ಒಪ್ಪಿಕೊಳ್ಳಬೇಕೆನಿಸಿತು. ಗೇಟು ತೆಗೆದು ಒಳಹೊಕ್ಕ. ಮನೆ ಬಾಗಿಲು ತೆರೆದಿತ್ತು. ನೀರವ ಮೌನ. ಒಳಹೊಕ್ಕು ಯಾರೂ ಇರಲಿಲ್ಲ. ಮೂಲೆಯಲ್ಲಿ ಕುರ್ಚಿ ಮೇಲೆ ಮಧ್ಯ ವಯಸ್ಸಿನ ಹೆಂಗಸೊಬ್ಬರು ಕುಳಿತಿದ್ದರು. ದಿಟ್ಟಿಸಿ ನೋಡಿದ. ತುಂಬ ಹಿಂದೆ ನೋಡಿದ ನೆನಪು. ಹೌದು, ಸುಜ್ಜಿಯ ಚಿಕ್ಕಮ್ಮ. ಮನೆಯಲ್ಲಿ ಯಾರೂ ಇಲ್ವಾ? ಕ್ಷೀಣ ಧ್ವನಿಯಲ್ಲಿ ಕೇಳಿದ. ಇದ್ದಾರೆ, ರೂಮ್ನಲ್ಲಿ ಮಲಗಿದ್ದಾರೆ, ಪ್ರತಿಕ್ರಿಯೆ ನೀಡಿದರು. ಅವರಿಗೆ ತಕ್ಷಣಕ್ಕೆ ಸತೀಶನ ನೆನಪಾಗಲಿಲ್ಲ. ಯಾರಿರಬಹುದೆಂದು ಯೋಚಿಸುತ್ತಿದ್ದಂತೆ ಸತೀಶ ರೂಮಿನೊಳಗೆ ಓಡಿದ. ನೇರವಾಗಿ ಮಲಗುವ ಕೋಣೆಗೆ ಹೋಗಿದ್ದನ್ನು ನೋಡಿ ಯಾರೋ ಆಪ್ತರು ಅಥವಾ ಬಂಧುಗಳೇ ಇರಬಹುದೆಂದುಕೊಂಡರು ಪಾರ್ವತಿಯವರು. ಕೋಣೆ ಒಳಹೊಕ್ಕ ಸತೀಶನಿಗೆ ಆಶ್ಚರ್ಯ, ಆತಂಕ, ಭಯ, ಜೊತೆಗೆ ಕೆಟ್ಟ ಆಲೋಚನೆ ಮೂಡಿತು. ಸುಜ್ಜಿ ಕಾಣಲಿಲ್ಲ. ಸುಮಿ ಮತ್ತು ಅಮ್ಮ ಮಹಾಲಕ್ಷ್ಮಿ ಮಾತ್ರ ಮಲಗಿದ್ದರು. ಹಣೆ ಮೇಲೆ ಪ್ಲಾಸ್ಟರ್ ಹಾಕಲಾಗಿತ್ತು. ಕೈಗಳಿಗೆ ಹಾಕಿದ್ದ ಸಣ್ಣ ಪುಟ್ಟ ಬ್ಯಾಂಡೇಜ್ ಗಮನಿಸಿದ. ರಮೇಶ ತನ್ನ ಪತ್ರದಲ್ಲಿ ಸುಜ್ಜಿಗೆ ಅಪಘಾತವಾಗಿದೆ ಎಂದು ಮಾತ್ರ ತಿಳಿಸಿದ್ದ. ಸುಮಿ ಹಾಗೂ ಅಮ್ಮನ ವಿಷಯ ತಿಳಿಸಿರಲಿಲ್ಲ. ಅತ್ತಿತ್ತ ನೋಡಿದ. ಸುಜ್ಜಿ ಕಾಣಲಿಲ್ಲ. ಸುಜ್ಜಿ ಏನಾದರೂ ಕೆಟ್ಟ ಆಲೋಚನೆ ಮೂಡಿತು. ರಮೇಶನ ಪತ್ರದ ಸಾಲುಗಳು ನೆನಪಾದವು. ಆತ್ಮಸಾಕ್ಷಿ ಇದ್ದರೆ ಸುಜ್ಜಿಯನ್ನು ತಕ್ಷಣ ಬಂದು ನೋಡು. ಅದು ಉಸಿರು ನಿಲ್ಲುವ ಮುನ್ನ. ಆಗ ನಿನ್ನ ಅಪರಾಧವನ್ನು ಸುಜ್ಜಿ ಆತ್ಮ ಕ್ಷಮಿಸಲೂಬಹುದು. ಪತ್ರ ಓದಿ ಸತೀಶ ಬೆವರಿದ. ಉಸಿರು ನಿಂತಾಯಿತು. ಕಾಲು ಕಂಪಿಸಿತು. ಸುಜ್ಜಿ ಕಾಣುತ್ತಿಲ್ಲ. ಸುಜ್ಜಿ ಇನ್ನಿಲ್ಲವೆಂದು ಬೆಗೆದು ಜೋರಾಗಿ ಚೀರಿದ. ಸುಜ್ಜಿ, ನನ್ನ ಯಾಕೆ ಬಿಟ್ಟು ಹೋದೆ? ಅನಾಥನನ್ನಾಗಿ ಯಾಕೆ ಮಾಡಿದೆ? ಒಂದೇ ಸಮನೆ ಪ್ರಲಾಪಿಸುತ್ತಾ ಕಣ್ಣೀರು ಹಾಕಿದ. ಆಕ್ರಂದನ ಮುಗಿಲು ಮುಟ್ಟಿತ್ತು. ಸತೀಶನ ಅಳು ಆಕ್ರಂದನ ಕೇಳಿ ಬೆಚ್ಚಿದರು ಮಹಾಲಕ್ಷ್ಮಿ. ಸುಮಿ ಸಹ ಎದ್ದು ಕುಳಿತಳು.
ಪಾರ್ವತಿಯವರು ಕೋಣೆಗೆ ಓಡಿ ಬಂದರು. ಸತೀಶನನ್ನು ನೋಡಿ ಆಶ್ಚರ್ಯದ ಜೊತೆಗೆ ಮನಸ್ಸಿಗೆ ಸಮಾಧಾನ. ನಮ್ಮನ್ನು ಮರೆತೇ ಬಿಟ್ಟಿದ್ದಾನೆಂಬ ಭಾವನೆಗೆ ತೆರೆ ಎಳೆದಿದ್ದ ಸತೀಶ ಎದುರು ಬಂದು ನಿಂತಿದ್ದ. ಸತೀಶ ಮಹಾಲಕ್ಷ್ಮಿಯವರ ಕಾಲಿನ ಬಳಿ ಕುಳಿತು ಅಳುತ್ತಿದ್ದ. ಪದೇ ಪದೇ ಸುಜ್ಜಿ ಕ್ಷಮಿಸು ಎನ್ನುತ್ತಿದ್ದ. ಸತೀಶ, ಅಳಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ, ದೇವರಿದ್ದಾನೆ ಎಂದು ಅವನ ಭುಜ ಹಿಡಿದು ಸಮಾಧಾನದ ಮಾತು ಹೇಳಿದರು. ಸತೀಶನ್ನು ನೋಡಿ ಸುಮಿಗೆ ಎಲ್ಲಿಲ್ಲದ ಆನಂದ. ಅಕ್ಕನ ಪ್ರೀತಿಯ ಪ್ರತೀಕ ಸತೀಶ ಕಣ್ಮುಂದೆ ನಿಂತಿದ್ದ. ನೋವನ್ನು ಮರೆತು ಸತೀಶನ ಎನ್ನುತ್ತಾ ಎದ್ದು ಬಂದು ಒಪ್ಪಿಕೊಂಡು ಅಳಲು ಆರಂಭಿಸಿದಳು ಸುಮಿ. ಸತೀಶ ಕಕ್ಕಾಬಿಕ್ಕಿಯಾದ. ಯಾವ ರೀತಿಯಲ್ಲಿ ಸಮಾಧಾನ ಮಾಡಬೇಕೆಂದು ತಿಳಿಯಲಿಲ್ಲ. ಮೆಲ್ಲಗೆ ಕೇಳಿದ, ಸುಜ್ಜಿಯಲ್ಲಿ ಏನಾಯಿತು? ಅಕ್ಕನ ಹೆಸರು ಕೇಳಿದ ಕೂಡಲೇ ಮತ್ತಷ್ಟು ದುಃಖ ಹೆಚ್ಚಾಯಿತು. ಅಳುವನ್ನು ತಡೆಯಲಾಗಲಿಲ್ಲ. ಅಳುತ್ತಲೇ ಅಪಘಾತದ ವಿಷಯವನ್ನು ಎಳೆಯಾಗಿ ಬಿಡಿಸಿ ಹೇಳಿದಳು. ಸಾವು ಬದುಕಿನೊಡನೆ ಅಕ್ಕ ಹೋರಾಟ ಮಾಡುತ್ತಿದ್ದಾಳೆ. ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಸುಮಿಯ ಮಾತು ಕೇಳಿ ಸುಜ್ಜಿ ಜೀವಂತವಾಗಿದ್ದಾಳೆಂಬ ಸಮಾಧಾನದಿಂದ ದೀರ್ಘ ಉಸಿರು ಬಿಟ್ಟ. ಸುಜ್ಜಿಯನ್ನು ನೋಡುವ ತವಕ ಅಧಿಕವಾಯಿತು. ಸುಜ್ಜಿಯ ನೆನಪು ಕಾಡಿತು. ಹೃದಯದ ತುಡಿತ ಹೆಚ್ಚಾಯಿತು. ಬೆಂಗಳೂರಿಗೆ ಹೊರಡಲು ಸಿದ್ಧನಾದ. ಮಹಾಲಕ್ಷ್ಮಿಯವರು ತಡೆದರು. ಈಗ ಸಂಜೆಯಾಗಿದೆ. ಅವೇಳೆಯಲ್ಲಿ ಬೆಂಗಳೂರಿಗೆ ಹೋಗಿ ಎಲ್ಲಿರ್ತೀಯಾ? ಇವತ್ತಿದ್ದು ನಾಳೆ ಬೆಳಿಗ್ಗೆ ಹೊರಡು. ಹೌದು ಸತೀಶನ, ತುಂಬ ಮಾತಾಡಬೇಕು. ಇವತ್ತು ಇದ್ದು ನಾಳೆ ಹೊರಡು. ಸುಮಿ ಹೇಳಿದಾಗ ಸತೀಶನಿಗೆ ನಿರಾಕರಿಸಲು ಆಗಲಿಲ್ಲ. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ಪ್ರತಿಕ್ರಿಯೆ ನೀಡಿ, ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.